ಪ್ರಾಯಶಃ ನಾನು ಸುಮಾರು 50 ವರ್ಷಗಳಿಂದ ನಗ್ತಾನೆ ಇದ್ದೇನೆ. ಇನ್ನೊಂದು 2 ವರ್ಷ ನನಗೆ ಖಂಡಿತ ಕಷ್ಟ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತೆ ಹಲವಾರು ಸಂದರ್ಭಗಳಲ್ಲಿ ನಾನು ಕಂಡುಕೊಂಡಂತ ಒಂದು ಸತ್ಯ ಅಂತ ಹೇಳಿದ್ರೆ, ನಗು, ವಿಶ್ವಾಸ ಮತ್ತು ನಂಬಿಕೆ, ಇದು 3 ಯಾವುದೇ ಸಂಘರ್ಷಕ್ಕೂ ಕೂಡ ಒಂದು ಪರಿಹಾರ ತಗೊಳ್ತೇನೆ ಅಚಲವಾಗಿ ನಂಬಿರುವಂತ ನಾನು ಆ ದಾರಿಯಲ್ಲಿ ಮುಂದೆ ಹೋಗ್ತೇನೆ. ಹೀಗೆ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಕ್ಷಣವೂ ನಗುತ್ತಲೇ ಪ್ರತಿಕ್ರಿಯೆ ಕೊಡೋ ಜಾಯಮಾನ ನೂತನ ಮುಖ್ಯಮಂತ್ರಿ ಸದಾನಂದ ಗೌಡರದ್ದು. ಆದರೆ ಪ್ರಥಮ ಚುಂಬನಂ ದಂತ ಭಗ್ನಂ ಅನ್ನುವಂತೆ ಸದಾನಂದ ಗೌಡರಿಗೆ ಅಗ್ನಿ ಪರೀಕ್ಷೆಗಳು ಎದುರಾಗಿವೆ. ಸಿಎಂ ಆಗ್ತಿದ್ದಂತೆ ಭಿನ್ನರ ಸಿಟ್ಟು ಡಿವಿಯನ್ನು ಹೈರಾಣಾಗಿಸಿದೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತೆ ಇರೋ ಡಿವಿ ನಗುತ್ತಲೇ ಇದ್ದಾರೆ. ಸದ್ಯ ಡಿವಿ ಮುಂದಿರೋ ದೊಡ್ಡ ಸವಾಲು ಎಲ್ಲರಿಗೂ ಮೆಚ್ಚುಗೆ ಆಗೋ ಕ್ಯಾಬಿನೆಟ್ ರಚಿಸೋದು. ಎಲ್ಲರೂ ಅಂದ್ರೆ ಅದು ಶೆಟ್ಟರ್ ಬಣವೂ ಹೌದು, ಯಡಿಯೂರಪ್ಪ ಬಣವೂ ಹೌದು. ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪ ಕ್ಯಾಬಿನೆಟ್ ವಿಚಾರದಲ್ಲಿ ತಲೆದೂರಿಸಲ್ಲ ಅಂತ ಹೇಳಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಪಾಲನೆಯಾಗುತ್ತೋ ಏನೋ. ಇದರ ಮಧ್ಯೆ ಸಚಿವ ಸ್ಥಾನಕ್ಕೆ ಲಾಬಿಯೂ ಶುರುವಾಗಿದೆ. ಪೂರ್ಣ ಸಂಪುಟ ಯಾವಾಗ ರಚನೆಯಾಗುತ್ತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸದಾನಂದ ಗೌಡರು ಸಿಎಂ ಆಗೋ ಮೊದಲೇ ಭುಗಿಲೆದ್ದಿದ್ದ ಭಿನ್ನಮತ ಇನ್ನೂ ಎಲ್ಲಿಯವರೆಗೆ ಹೋಗುತ್ತೋ ಆ ದೇವರೇ ಬಲ್ಲ. 50 ವರ್ಷಗಳಿಂದ ನಗುತ್ತಾ ಬಂದಿದ್ದೀನಿ, ಇನ್ನೆರಡು ವರ್ಷ ನಗಲಾರೇನೆ ಎಂದಿರೋ ಸದಾನಂದ ಗೌಡರಿಗೆ ನಿಜಕ್ಕೂ ಇನ್ಮೇಲೆ ನಗೋದು ಸವಾಲೇ ಸರಿ. ಒಟ್ನಲ್ಲಿ ಸದ್ಯ ಸಚಿವ ಗಾದಿಗಾಗಿ ಲಾಬಿ ಶುರುವಾಗಿದೆ. ಹೊಸ ಸಂಪುಟ ಯಾವಾಗ ರಚನೆಯಾಗುತ್ತೋ, ಯಾರ್ಯಾರು ಮಂತ್ರಿಗಳಾಗ್ತಾರೋ, ಮತ್ತೆ ಯಾರ್ಯಾರು ರೆಬೆಲ್ಗಳಾಗ್ತಾರೋ, ಇದಕ್ಕೆಲ್ಲ ಕಾಲವೇ ಉತ್ತರಿಸಬೇಕಿದೆ. ಸುವರ್ಣ ನ್ಯೂಸ್ 24/7 ಬೆಂಗಳೂರು.